ಇದು ನಮ್ಮನೇಲಿ ಬಿಟ್ಟಿರುವಂಥ ದೊಡ್ಡಪತ್ರೆ ಸೊಪ್ಪು. ಇವತ್ತಿದರಲ್ಲಿ ಒಂದು ಸಾರು ಮಾಡಿ ತೋರಿಸ್ತೀನಿ. ಇದನ್ನು ನಾವು ಅನ್ನಕ್ಕೂ ಹಾಕೋಬೋದು ಅಥವಾ ಹಾಗೇನೂ ಕುಡಿಬೋದು. ಬಾಣಲಿಗೆ ಒಂದು ಸ್ವಲ್ಪ ತುಪ್ಪ ಹಾಕಿ ಜೀರಿಗೆ, ಕಾಳುಮೆಣಸು, ಹಸಿಮೆಣಸು ಒಂದೆರಡು, ಒಂದು ಮುಷ್ಟಿಯಷ್ಟು ತೊಳೆದಿಟ್ಟಿರೋ ಸೊಪ್ಪನ್ನು ಚೆನ್ನಾಗಿ ಹುರಿಬೇಕು. ಇದು ಚೆನ್ನಾಗಿ ತಣ್ಣ ಆದಮೇಲೆ ಇದನ್ನು ನಾವು ಮಿಕ್ಸಿಲಿ ಹಾಕಿ ನುಣ್ಣಗೆ ರುಬ್ಕೋಬೇಕು. ಈಗ ನಾನು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸಿ ರುಚಿಗೆ ತಕ್ಕಷ್ಟು ಹುಣಸೆಹಣ್ಣಿನ ರಸ, ಬೆಲ್ಲ, ಉಪ್ಪು ಎಲ್ಲ ಸೇರಿಸಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿ ಬಂದಮೇಲೆ ನಾವು ಇದಕ್ಕೆ ಒಂದು ಸಾಸಿವೆ ಮತ್ತು ಜೀರಿಗೆದು ಒಗ್ಗರಣೆ ಕೊಟ್ಟರೆ ಇದು ರೆಡಿ ಆಗುತ್ತೆ. ಇದು ಜ್ವರ ಬಂದಾಗ ನಮಗೆ ಬಾಯಿ ರುಚಿ ಹೋಗಿರುತ್ತೆ, ಜೀರ್ಣಶಕ್ತಿ ಚೆನ್ನಾಗಿರಲ್ಲ, ಆವಾಗ ಇದನ್ನು ಉಪಯೋಗಿಸಿದ್ರೆ ತುಂಬ ಚೆನ್ನಾಗಾಗತ್ತೆ. ನೀವು ಎಲ್ಲ ಒಂದು ಸಲ ಟ್ರೈ ಮಾಡಿ ನೋಡಿ.